ಮಳೆ ಬಂತು ಅಂತ ಖುಷಿ ಪಡ್ಲೋ ಅಥವಾ ಆನೆಕಲ್ ಬಿದ್ದು ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಗೈಸ್, 4ನೇ ದಿನ ಕೂಡ್ಲಿ ಜಾತ್ರೆದು ಸ್ವಲ್ಪ ಕ್ಲಿಪ್ಗಳನ್ನ ಬಿಟ್ಟಿದ್ದೆ, ಅದು ಇವತ್ತು ಹಾಕ್ತಾ ಇದ್ದೀನಿ. ಇವತ್ತು ಯಾವ ಫ್ರೆಂಡ್ಸ್ ಜೊತೆಗೂ ನಾನು ಹೋಗಿರಲಿಲ್ಲ, ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕಾಣಿಸ್ತಾ ಇದಾರಲ್ಲ ಅವರೇ, ಏನಕ್ಕೆ ಅವ್ರನ್ನ ಇಲ್ಲೇ ಇಳಿಸಿದೆ ಅಂತ ಹೇಳಿದ್ರೆ ಅಲ್ಲೇ ಮುಂದೆ ಟ್ಯಾಕ್ಟ್ರಿಗಳು ಸಿಗಾಕೊಂಡಿದ್ವು. ಅವ್ರನ್ನ ಇಳಿಸಿ ನಡ್ಕೊಂಡು ಕಳಿಸಿದೆ. ಆಮೇಲೆ ನಮ್ಮ ಮಣ್ಣು ಕರ್ಸ್ಕೊಂಡು ಈ ಟ್ಯಾಕ್ಟ್ರಿನ ತಗೊಂಡೊರಟೆ. ಅಲ್ಲಿ ಆಗಿದ್ದ ಪರಿಸ್ಥಿತಿ ನೋಡಿದ್ರೆ ಈ ಟ್ಯಾಕ್ಟ್ರಿ ಒಯ್ಯೋದು ಬೇಡ ಅಂತ ಅನಿಸ್ತು. ಅಲ್ಲೇ ನಮ್ಮ ಟ್ರ್ಯಾಕ್ಟರ್ ಸೈಡ್ ಹಾಕಿ ನಮ್ಮ ಅಣ್ಣ ಟ್ರ್ಯಾಕ್ಟರ್ ಮೇಲೆ ಹೊರಟೆ. ಜಾತ್ರೆ ಎಂಟರ್ ಆಗ್ತಿದ್ದಂಗೆ ನಮ್ಮ ಊರಿನ ಬಾಯ್ಸ್ ಎಲ್ಲ ಕಾಣಿಸ್ಕೊಂಡ್ರು. ಜಾತ್ರೆ ಎಲ್ಲ ರೌಂಡ್ ಹೊಡಿತಿದ್ದಂಗೆ ಒಳ್ಳೆ ಅಣ್ಣಾರ್ ಸಿಕ್ಕರು. ಇವತ್ತು 3ನೇ ದಿನ, ಲಾಸ್ಟ್ನೇ ದಿನ ಜಾತ್ರೆ. ಇದಕ್ಕೆ ಲಾಸ್ಟ್ನೇ ದಿನ ಅಂತ ಜಾತ್ರೆ ಬಂದ್ವಿ. ಒಂದು 4 ಸೇರ್ ಮಟಕ್ಕೆ ತಿಂದ್ವಿ. 4 ಸೇರು. ಪ್ಲೀಸ್ ನಮ್ಮ ಈಶಾ ಸುಗುರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ. ಇದು ಮಾರನೇ ದಿವಸದ ವಿಡಿಯೋ. ನಮ್ಮೂರು ಗ್ರೂಪ್ ರೇಷಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ಟೇಜ್ ಹಾಕ್ಲಿಕ್ಕೆ ಮತ್ತೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನೇನು ಹೋಗಿರ್ಲಿಲ್ಲ, ಮನೆ ಹತ್ರನೇ ಸ್ವಲ್ಪ ಕೆಲಸ ಇತ್ತು, ನಾನು ಆಮೇಲೆ ಹೋದೆ. ಇದೆಲ್ಲ ವಿಡಿಯೋ ಮಾಡಿದ್ದು ನಮ್ಮ ದೊಡ್ಡಪ್ಪಾಜಿ. ಆಮೇಲೆ ಮನೆಗೆ ಬರ್ತಿದ್ದಂಗೆ ಮಳೆ ಬಂತು ನೋಡ್ರಿ. ನಾನು ಮೊಬೈಲಲ್ಲಿ ಮಳೆ ಬರುತ್ತೆ ಅಂತ ನೋಡಿದಾಗ ಫುಲ್ ಖುಷಿಯಾಗಿದ್ದೆ. ಆಮೇಲೆ ಆನೆಕಾಲ್ ಬಂತು ನೋಡ್ರಿ, ನನಗಂತೂ ಫುಲ್ ಬೇಜಾರಾಗೋಗ್ಬಿಡ್ತು. ನಾನು ಕರೆಕ್ಟಾಗಿ ನಾಳೆಯಿಂದ ಮೋಟರ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೆ. ಈಗ ನೋಡಿದ್ರೆ ಮಳೆ ಬಂತು, ಅದು ಬೇರೆ ಖುಷಿಯಾಗಿ ಹೋಗ್ಬಿಡ್ತು. ಆಮೇಲೆ ಆನೆಕಾಲೆಲ್ಲ ಬೀಳಕ್ಕೆ ಶುರು ಆಯಿತು. ಆಮೇಲೆ ಅಂತೂ ಫುಲ್ ಬೇಜಾರಾಗೋಯ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ಅಥವಾ ಹೇಳ್ಕೊಟ್ಟಿರೋ ಮಟ್ಟಿಗೆ ಆಳೆಲ್ಲ ಉದುರ್ತವೆ ಅಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸಣ್ಣ ಅಡಿಕೆ ಗಿಡ ಗರೆ ಎಲ್ಲ ಕಟ್ಟಾಗ್ತವೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ಯಾವ ಮಳೆನೂ ಬೇಡ ಏನು ಬೇಡ ಅಂತ ಅನಿಸ್ತು. ನಾನು ನಾಳೆ ಮೋಟರ್ ಸ್ಟಾರ್ಟ್ ಮಾಡಿ ನೀರು ಹಾಸ್ತಿದ್ದೆ ಅಂತ ಅನಿಸ್ತು. ಇದಾಗಿತ್ತು ಇವತ್ತಿನ ದಿನಚರಿ.